ಅವಕ್ಕೆ ತಕ್ಕಂತೆ ನೀವೇನ್ ಬೇಕಾದ್ರೆ ಯೋಚನೆ ಮಾಡೋದು. ಅಲ್ಲ, ಇಲ್ಲಿ ಏನ್ ಗೊತ್ತಾ, ಇಲ್ಲಿ ಅಮಿಷ ಒಡ್ಡಿ ಮಾಡಿ ನನ್ನ ಹತ್ರ ಬರಂಗಿದ್ರೆ ಅಮಿಷ ಮಾಡೋರು ಇಲ್ಲಿ. ಓ ಉಪೇಂದ್ರ ಟಿಕೆಟ್ ಕೊಡ್ತಾರೆ ಇದ್ರ ಮೇಲೆ ಅನ್ನಂಗಿದ್ರೆ, ಇಲ್ಲ ಆತರ ಇಲ್ವೇ ಇಲ್ಲ. ಅಲ್ಲ, ರೇಟಿಂಗ್ ಕೊಡಿಸ್ಕೊಂಡ್ರು ವೋಟ್ ಹಾಕ್ಬೇಕಲ್ಲ ಅವರು. ಇದು ಯಾರ ಸಿಸ್ಟಮ್ ಅಲ್ಲಿ ಇಲ್ದೇ ಇರೋದು ಇದು. ಇಲ್ಲಿ ನಾನು 100 ಜನ ಕರ್ಕೊಂಡ್ಬಂದು ನಾನು ನಂಬರ್ 1 ಅಂತ ಮಾಡ್ಕೊಂಡ್ರು 100 ಜನ ವೋಟ್ ಹಾಕ್ಬೇಕಲ್ಲ ಅಲ್ಲಿ ಹೋಗಿ. ಅರ್ಥ ಆಯ್ತಾ? ಟಿಕೆಟ್ಗೋಸ್ಕರ ಹಂಗ್ ಮಾಡ್ಬೋದಾಗಿತ್ತು, ಇವಾಗ ಅದು ಇಲ್ವೇ ಇಲ್ಲ. ಏನ್ ಹೇಳಿ, ಇದೇ ಸಿಸ್ಟಮ್ ಅಲ್ಲೇ ಗೊತ್ತಾಗುತ್ತೆ. ಇಲ್ಲಿ 100 ಅಲ್ಲ 500 ಜನ ಕರ್ಕೊಂಡ್ಬಂದು ಸೇರಿಸ್ಕೊಳ್ಳಿ, ಅವ್ರನ್ನೂ ಸ್ವಲ್ಪ ಪರಿವರ್ತನೆ ಮಾಡ್ಲಿ ಅಂತ. ಅಲ್ಲ ನೋಡೋಣ, ನಾನು ಹೇಳಿದ್ನಲ್ಲ, ಇವಾಗ ನಾನೊಂದು ಪ್ರಯತ್ನ ಪಟ್ಟಿದ್ದೀನಿ. ಏನ್ ಆಗತ್ತೆ ಅಂತ ನಾನು ನೆಗೆಟಿವ್ ಯೋಚನೆ ಮಾಡಿ ಕೂತ್ಕೊಂಡ್ರೆ ಇದು ಮಾಡಕ್ಕಾಗಲ್ಲ. ಏನಿವ್ರೆ, ಇದು ಒಂದು ತಿಂಗಳು ಯೋಚನೆ ಮಾಡಿ ಡಿಸ್ಕಸ್ ಮಾಡಿ ಇದು ಹಿಂಗಿದ್ರೆ ಚೆನ್ನಾಗಿರುತ್ತೆ. ಬ್ರೈನ್ ಸ್ಟಾರ್ಮಿಂಗ್ ಹ್ಯಾಪಂಡ್ ಹಿಯರ್ ಆಕ್ಚುಲಿ. ತುಂಬಾ ಯೋಚನೆ ಮಾಡಿದೀವಿ, ಆದಷ್ಟು ಇದನ್ನ ಸೆಕ್ಯೂರ್ ಮಾಡಿದೀವಿ. ಅದ್ರ ಮೇಲೆ ಗೊತ್ತಿಲ್ಲ, ಅದು ಇದೆಯಲ್ಲ ಅಲ್ಲಿ ಹಾಕ್ಬಿಡ್ತೀವಿ. ಏನೇನು ಯಾವ್ಯಾವ ಎಲೆಕ್ಷನ್ ಯಾವ ವಯೋಮಿತಿ ಇದೆಯೋ ಅದು ರಿಫ್ಲೆಕ್ಟ್ ಆಗಿ ತೋರಿಸ್ಬಿಡುತ್ತೆ. ಅದು ನೀವು ಹೋಗಿ ಅಪ್ಲಿಕೆಂಟ್ ಆಗ್ತಿರ್ಬೇಕಾರೆ, ನೀವು ಆಸ್ಪಿರೆಂಟ್ ಆಗ್ಬೇಕಂದ್ರೆ ಅದು ತೋರಿಸ್ಬಿಡುತ್ತೆ. ನಿಜ ಹೇಳ, ನೀವು ನಿಜ ಹೇಳಿದ್ರೆ ನಂಬಲ್ಲ. ಇದು ಯಾವುದು ನಾನು ಮಾಡ್ತೀನಿ ಅನ್ನಿಸ್ತಾ ಇಲ್ಲ ನನಗೆ. ಏನೋ ಒಂದು ಪುಷ್ ಮಾಡ್ತಾ ಇದ್ದೀನಿ ಅಷ್ಟೇ. ಏನು ಅಂತ ನೀವು ಕೇಳಿದ್ರೆ ನನ್ನಲ್ಲೇ ಆನ್ಸರ್ ಇಲ್ಲ. ಗೊತ್ತಿಲ್ಲ ನನಗೆ ಏನಕ್ಕೆ ಇದು ಮಾಡ್ತಿದ್ಯಾ, ಏನಕ್ಕೆ ಎಲ್ರು ಕೇಳ್ತಾರೆ. ಏನೋ ಆಗ್ಬೋದು, ಏನೋ ಒಂದು ಅಟ್ಲೀಸ್ಟ್ ಈ ಒಂದು ವಿಚಾರನಾರ ಬಿಟ್ಟು ಹೋಗೋ ತರ ಆಗತ್ತಲ್ವಾ. ಅಟ್ಲೀಸ್ಟ್ ಮುಂದಿನ ಫ್ಯೂಚರ್ಗಾರ ಇಲ್ಲ ಹಿಂಗ್ ಬರ್ಬೇಕು ಅನ್ಸತ್ತಲ್ವಾ. ನಾನು ಫಸ್ಟ್ ಕೇಳ್ತಿರೋದೇನ್ ಗೊತ್ತಾ ನಿಮ್ಮನ್ನೆಲ್ಲ, ಇದ್ರಲ್ಲಿ ಏನಿರತ್ತ ಇದಿದ್ಯಾ ಅಂತ, ನಾವು ಮಾಡಿರೋ ಫಾರ್ಮೆಟ್ ಕರೆಕ್ಟ್ ಆಗಿದ್ಯಾ ಅಂತ. ಮೊದಲನೇ ಅದು ಏನಾಗುತ್ತೆ ಅನ್ನೋದು ನಮ್ ಕೈಲಿಲ್ಲ. ನಾಳೆ ಮತ್ತೆ ಇದಾಗ್ಬೋದು. ಏನು ಅದೇ ನಿರಂತರವಾದಂತ ಒಂದು ಇದೇ ಬದಲಾವಣೆ ಆಕ್ಚುಲಿ. ಮತ್ತೆ ಅದನ್ನ ಕರೆಕ್ಟ್ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ. ಒಂದ್ ಕಡೆ ಸ್ಟಾಗ್ನೆಂಟ್ ಆಗ್ಬಾರ್ದು ಯಾವುದೇ ಆದ್ರೂ ಕೂಡ. ಅಲ್ಲ, ಇವಾಗ ಅದೇ ಹೇಳಿದ್ದು. ಇವಾಗ ನನ್ನ ಪಕ್ಷ ಅಂತ ಇದ್ದಿದ್ದಕ್ಕೆ ಅದೆಲ್ಲ ಇತ್ತು. ಇವಾಗ ಇದಲ್ವೇ ಅಲ್ಲ. ಇವಾಗ ಇದು ನಿಮ್ ಕೈಲಿರೋ ಪಕ್ಷ. ನೀವ್ ಯಾವಾಗ ಡೌನ್ಲೋಡ್ ಮಾಡ್ತೀರೋ ಅದು ನಿಮ್ ಪಕ್ಷ ಆಗ್ಬಿಡುತ್ತೆ. ನೀವಲ್ಲಿ ವೋಟರ್ ಆಗ್ತೀರಾ, ನೀವು ಆಸ್ಪಿರೆಂಟ್ ಕನೆಕ್ಟ್ ಮಾಡ್ತೀರಾ. ಅರ್ಥ ಆಯ್ತಾ? ನಾನೇನಕ್ಕೆ ಸಿಗ್ಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ. ಲೀಡರ್ ನೀವೇ. ನಾವು ಫಸ್ಟ್ ಓಪನಿಂಗ್ ಪೇಜ್ ಹಾಕ್ರಿ ನೋಡಿ. ಅಲ್ಲಿ ಓಪನಿಂಗ್ ಪೇಜ್ ಅಲ್ಲಿ ನೋಡಿ, ಇದೇನು ಹೇಳಿ, ಕಿರೀಟ. ನೀವು ಎಂಟರ್ ಆದ್ರೆ ನೀವು ರಾಜನ್ ತರ ಎಂಟರ್ ಆಗ್ಬೇಕಿಲ್ಲಿ. ಆಗ್ತೀರಾ? ಎಸ್ ಅನ್ನಿ. ದಟ್ಸ್ ಗುಡ್. ಏನೋ ಹೇಳಕ್ಕಾಗಲ್ಲ. ಅದು ನಿಮ್ಮ ಅಭಿಪ್ರಾಯದಲ್ಲಿ ಹಂಗಿರ್ಬೋದು. ಅದು ಕೋಮಲ್ ನಾನಲ್ಲ ಇರೋದು. ಮೋಸ್ಟ್ಲಿ ಅದನ್ನ ನೋಡ್ತಿರೋ ನೀವಿರ್ಬೋದು. ಕ್ಲಾರಿಟಿ ಇದ್ಮೇಲೆ ಕೋಮ ಇಲ್ವೇ ಇಲ್ಲ. ಕ್ಲಾರಿಟಿ ಇಲ್ದ್ರೆ ಕೋಮದಲ್ಲಿ ಮಲಗಿರೋದು. ಹೇಳಿ, ಎಷ್ಟು ನಾಯಕರನ್ನ ಹುಟ್ಟಾಕಿದ್ರ ಅಂತ ಯೋಚನೆ ಮಾಡ್ತಿದ್ದೀರಾ? ನಾನ್ ಯಾವಾಗ ನಾಯಕ ಆಗ್ತೀನಿ ಅಂತ ಯಾವ ವೋಟರ್ ಯೋಚನೆ ಮಾಡ್ತಾ ಇಲ್ಲ. ಸಾವಿರಾರು ಜನ ನೋಡಿ, ಎಷ್ಟೋ ಜನ ಬಂದಿದೆ. ತೋರಿಸ್ತದೆ ನಿಮ್ಗೆ. ಯಾವ್ದೋ ಆಟೋ ಮೇಲೆ ಪ್ರಜಾಕೀಯ ಅಂತ ತಗೊಂಡು ಹೋಗ್ತಾ ಇರ್ತಾನೆ. ನನಗೋನಿಗೆ ಸಂಬಂಧನೇ ಇಲ್ಲ. ಯಾವ್ದೋ ವಿಡಿಯೋ ಮಾಡಿರ್ತಾನೆ. ಎಷ್ಟೋ ಜನಕ್ಕೆ ಹೋಗಿದೆ ಇದು. ಯಾವಾಗ್ಲೂ ಒಂದೇನೋ ಒಂದು ರೆವಲ್ಯೂಷನ್ ಸ್ಟಾರ್ಟ್ ಆಗ್ಬೇಕಾದ್ರೆ ಸಣ್ಣದಾಗ್ಲೇ ಸ್ಟಾರ್ಟ್ ಆಗೋದು. ಏನ್ ಹೇಳಿ, ಒಂದೇ ಸತಿ ದೊಡ್ಡದಾಗ ಆಗ್ಬಿಡಲ್ಲ. ಆಮೇಲೆ ಈ ತರ ವಿಷಯಗಳು ಹೇಳಿ, 70 ವರ್ಷ ರಾಜಕೀಯ ವ್ಯವಸ್ಥೆ ನೋಡಿ ನೋಡಿ ನಾವ್ ಹೆಂಗಾಗ್ಬಿಟ್ಟಿದೀವಿ ಅಂದ್ರೆ, ನಾನು ಹೇಳಿದ ನನಗೆ ಯಾರೋ ಒಬ್ಬ ಬೇಕು, ನನಗೆ ಯಾರೋ ಒಬ್ಬ ಬಂದು ನನ್ನ ಜೀವನ ಬಗೆಹರಿಸಬೇಕು. ಇದೇ ಪ್ರಾಬ್ಲಮ್ ಆಗಿರೋದು. ನಾವ್ ಹೇಳ್ತಿರೋದು ಹಂಗಲ್ಲ ನೋಡಪ್ಪ. ಚಿಕ್ಕ ಲೆವೆಲ್ ಅಲ್ಲಿ ಹೇಳ್ತಿರೋದು. ಏನ್ ಹೇಳಿ, ಒಂದು ಗ್ರಾಮ ಪಂಚಾಯತಿ, ಒಂದು ಕಾರ್ಪೊರೇಷನ್ ಲೆವೆಲ್ ಅಲ್ಲಿ ಯಂಗ್ಸ್ಟರ್ಸ್ ಒಂದಾಗ್ಬೋದು, ಇಲ್ಲಿ ಸೇರ್ಕೊಬಹುದು. ಕರೆಕ್ಟ್ ಆಗಲ್ಲ ಅಂತ ಹೇಳಿ ನೋಡೋಣ. ನನಗೆ ಹೋಪ್ಸಿದೆ. ಅದು ಯಾವ್ದೋ ಒಂದು ಕತೆ ಹೇಳಿದೀವಲ್ಲ, ಎಲ್ಲ ಬರ ಬಂದ್ಬಿಟ್ಟಿತ್ತಂತೆ. ಎಲ್ಲ ಡಿಸ್ಕಸ್ ಮಾಡಕ್ 1 ವರ್ಷ ಬಿಟ್ಟು ಎಲ್ಲ ಸೇರಿರುತ್ತೆ. ಒಬ್ಬ ಕೊಡೆ ಇಟ್ಕೊಂಡು ಬಂದಿದ್ದಂತಲ್ಲಿ, ಅವತ್ ಮಳೆ ಬರ್ಬೋದು ಅಂತ. ಆತರ ನನ್ನ ಅನ್ಕೊಳ್ಳಿ, ಪರವಾಗಿಲ್ಲ ಆತರ.
ಅಲ್ಲ, ಚುನಾವಣೆ ಬಂದಾಗಲೇ ನೀವೆಲ್ಲ ಹೊರಗಡೆ ನೋಡೋದು, ನಿಮ್ಮ ಅಭ್ಯರ್ಥಿಗಳನ್ನ ನೀವು ಎದುರುಗಡೆ ನೋಡೋದು, ನಿಮ್ಮ ಮನೆ ಹತ್ರ ಬರೋ ಚುನಾವಣೆ ಬಂದಾಗಲೇ. ಅಲ್ಲ ಅಲ್ಲ ಅಲ್ಲ, ಕೇಳ್ತೀನಿ ಕೇಳಿ. ಆ ಪಾರ್ಟಿ ಎಲೆಕ್ಷನ್ನೇ ಅದು ಮೈನ್ ರೀಸನ್. ಏನಕ್ಕೆ ಹೇಳಿ ಎಲೆಕ್ಷನ್ ಯಾಕೆ ಇಟ್ಟಿದ್ದಾರೆ ಹೇಳಿ? ಅವಾಗ ಎಲೆಕ್ಷನ್ ಅನ್ನೋದು ಏನಕ್ಕಿದೆ ಹೇಳಿ ಹೋಗ್ಲಿ. ಅಟ್ಲೀಸ್ಟ್ ನಾನು ಸೆಲೆಕ್ಟ್ ಮಾಡೋದಕ್ಕೆ ನಾನು ಇನ್ವಾಲ್ವ್ ಆಗಬೇಕು, ಅವ್ನು ಹೆಂಗ್ ವರ್ಕ್ ಮಾಡ್ತಾನೆ ತಿಳ್ಕೊಬೇಕು, ಅವ್ನ ಅಭ್ಯರ್ಥಿ ಒಳ್ಳೆಯವನ ಕೆಟ್ಟವನ ತಿಳ್ಕೊಬೇಕು. ಇವಾಗ ಹಂಗಲ್ಲ, ನಾನು ಪಕ್ಷ ಇದೆ ಅನ್ಕೊಳ್ಳಿ, ನಾನು ಯಾರಿಗೆ ಕೊಟ್ಟರೆ ನೀವು ಓಟ್ ಹಾಕ್ತೀರಾ ನನ್ನ ನಂಬಿಟ್ಟು ಅಲ್ವಾ? ಅದಾಗಬಾರ್ದಲ್ಲ ಇವರೇ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.